ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನೆ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಜೊತೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅವರಿಬ್ಬರು ಹೂವನ್ನೆಲ್ಲ ಕಿತ್ತಾಕ್ಕೊಳ್ತಾ ಇರೋದನ್ನ ನೋಡ್ಬಿಟ್ಟು ಸಂಗೀತಂಗೆ ತುಂಬ ಕೋಪ ಬರುತ್ತೆ. ಏನೋ ಏನೋ ಅನ್ಕೊಂಡಿದ್ಯಾ ನೀನು, ಯಾಕೋ ಈ ಥರ ಎಲ್ಲ ಮಾಡ್ತಾ ಇದೀಯಾ, ಇದೇನೋ ಇದು ಫಸ್ಟು ನಿಮ್ಮ ರೂಮ್ನ ಯಾಕೋ ಫಸ್ಟ್ ನೈಟ್ಗೆ ಅರೇಂಜ್ ಮಾಡೋ ಥರ ಮಾಡಿದ್ದಾರೆ, ಅಲ್ಲಿ ನೋಡಿದ್ರೆ ನಚಿಗೆ ಫಸ್ಟ್ ನೈಟ್ ಇರೋದು, ನಿಮ್ಗೆ ಯಾಕೋ ಈ ಥರ ಅರೇಂಜ್ ಮಾಡಿದ್ದಾರೆ ಅಂತ ಸಂಗೀತ ಅವ್ರು ಕೇಳ್ತಾ ಇರ್ತಾರೆ. ಆವಾಗ ಪಲ್ಲವಿ ಅವ್ರು ಹೇಳ್ತಾರೆ, ಅಯ್ಯೋ ಇವತ್ತು ಭೂಮಿ ಮನೇಲಿರೋದು ಕೊನೆ ದಿವಸ, ಈಗ ಅವಳು ಟ್ರೈನಿಂಗ್ ಹೊಂಟೋದ್ರೆ ಮತ್ತೆ ಇವರಿಬ್ಬರು ದೂರ ದೂರ ಇರ್ತಾರೆ ಅಂತ ಹೇಳ್ಬಿಟ್ಟು ನಾವೇ ಇವ್ರಿಗೂ ರೆಡಿ ಮಾಡಿಬಿಟ್ವಿ ರೂಮ್ನ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ನಿಮ್ಮ ಇಂಟೆನ್ಷನ್ನು, ಆದರೆ ಇವರು ಯಾಕೆ ಈ ಥರ ಹಿಂಗೆ ಮಾಡ್ಕೊಂಡಿದ್ದಾರೆ, ಏನೋ ನೀನು ನನ್ನ ಸೊಸೆ ಒಳ್ಳೆ ಜಿಂಕೆ ಮರಿ ಥರ ಇದ್ದಾಳೆ, ಅವಳ ಮೇಲೆ ಒಳ್ಳೆ ಕಾಡಂದಿ ಥರ ಎಗರಿದ್ರೆ ಪಾಪ ಅವಳು ಏನಾಗಬೇಕು, ಭಯ ಆಗುತ್ತೆ ಅಲ್ವಾ ಭೂಮಿ ಅಂತ ಕೇಳ್ತಿರ್ತಾರೆ. ಹ್ಞೂ ಹೌದು ಅತ್ತೆ ಅಂತ ಹೇಳ್ಬಿಟ್ಟು ಅವ್ರ ಅತ್ತೆನ ತಪ್ಕೊತಾಳೆ. ಸತ್ಯ, ನಿನ್ನ ಫ್ರೆಂಡಿಗೆ ಸರಿಯಾಗಿ ಬುದ್ಧಿ ಹೇಳು, ಯಾಕೋ ಈ ಥರ ಎಲ್ಲ ಆಡ್ತಾನೆ, ಕಾಡು ಮುರುಗು ಥರ ಆಡಬೇಡ ಅಂತ ಹೇಳು ಅಂತ ಸಂಗೀತ ಅವ್ರು ಹೇಳ್ತಿರ್ತಾರೆ. ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವನಲ್ಲೇ ನಿಂತಿರ್ತಾನೆ. ಅಮ್ಮ ನೀನು ಇವಾಗ ಸುಮ್ಮನೆ ಹೋಗ್ಬಿಟ್ರೆ ಸರಿ, ನಾವು ಏನೋ ಮಾಡ್ಕೊತೀವಿ, ನಿನ್ಗೆ ಯಾಕೆ ಬೇಕು ಇವೆಲ್ಲ, ಸುಮ್ಮನೆ ಹೋಗಮ್ಮ ಅಂತ ಹೇಳ್ತಾ ಇರ್ತಾನೆ. ಆದ್ರೂ ಈ ಹೂವನ್ನೆಲ್ಲ ನೋಡ್ರೆ ನನ್ನ ಕೈಯಲ್ಲಿ ಹಂಗೆ ಹೋಗೋಕೆ ಆಯ್ತಲ್ಲ ಕಣೋ ಅಂತ ಹೇಳ್ತಿರ್ತಾರೆ. ಅವಾಗ ಫಸ್ಟು ಈ ಕೈಗೆ ಸುತ್ಕೊಂಡಿರೋ ಹೂವನ್ನ ತೆಗಿ, ಭೂಮಿ ನೀನು ತೆಗಿ ಅಂತೇಳಿ ಹೂವನ್ನೆಲ್ಲ ಬಿಡಿಸ್ತಾರೆ. ಅಮ್ಮ ನೀನು ಇವಾಗ ಹೋಗಿಲ್ಲ ಅಂದರೆ ನಾನೇ ಒಂದು ನಿದ್ದೆ ಮದ್ರೆ ಹಾಕಿಸ್ಬಿಟ್ಟು ಇಲ್ಲೇ ಮಲಗಿಸ್ಬಿಡ್ತೀನಿ ನೋಡು ಅಂತ ಹೇಳ್ತಾ ಇರ್ತಾನೆ. ಆಯ್ತಪ್ಪ ನಾನು ಹೋಯ್ತೀನಿ ಅಂತ ಹೇಳ್ಬಿಟ್ಟು ಅವಳು ಹೋಗ್ತಾಳೆ. ಅವಳು ಹೋಗಾದ್ಮೇಲೆ ಸತ್ಯಣ್ಣನು ಏನು ಅಂತ ಮಾತಾಡ್ಸೋದಕ್ಕೆ ಬರ್ತಾರೆ. ಸತ್ಯಣ್ಣ ಇವಾಗ ನೀವು ಹೋದ್ರೆ ಸರಿ ಅಂತೇಳಿ ಸತ್ಯನೂ ಆಚೆ ಕಳಿಸ್ಬಿಡ್ತಾರೆ. ಅವರಿಬ್ಬರು ಸೇರಿಕೊಂಡು ರೂಮ್ನೆಲ್ಲ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಾದ್ಮೇಲೆ ಭೂಮಿ ಹೇಳ್ತಾಳೆ, ಅಯ್ಯೋ ನಾನು ಇನ್ಮೇಲೆ ಇವತ್ತು ಈ ಮನೇಲಿ ಕೊನೆ ದಿವಸ ಇರೋದು, ನಾನು ಆದಷ್ಟು ಬೇಗ ಮಲ್ಕೋಬೇಕು, ನಾನು ಬೆಳಗ್ಗೆ ಎದ್ದರೆ ನನಗೆ ಟ್ರೈನಿಂಗ್ ಹೋಗ್ಬೇಕಲ್ವಾ, ನಾನು ಆದಷ್ಟು ಬೇಗ ನಾನು ಹಾಸ್ಕೊತೀನಿ ಅಂತ ಹೇಳ್ಬಿಟ್ಟು ಅವಳದು ಚಾಪೆ ದಿಂಬುನೆಲ್ಲ ಹಾಸ್ಕೊಂಡು ಅವಳು ಮಲ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತಾಳೆ. ಅವಾಗ ಅವನು ದುಃಖದಲ್ಲೇ ಬಾತ್ರೂಮ್ ಒಳಗಡೆ ಹೋಗ್ಬಿಡ್ತಾನೆ ಅಜ್ಜಿತ್ತು. ಹೀಗೆ ತುಂಬ ಬೇಜಾರಾಗ್ತಾ ಇರುತ್ತೆ, ಕಣ್ಣೀರು ತುಂಬಿಕೊಂಡೇನೆ ಅವಳು ಮಲ್ಕೊತಾ ಇರ್ತಾಳೆ. ಮತ್ತು ಅಂಜನ ಇಬ್ಬರು ಆಗ್ತಾನೆ ಎಚ್ಚರಿಕೆ ಆಗ್ತಾ ಇರುತ್ತೆ ಅವ್ರಿಗೆ. ಅವಾಗ ನಚ್ಚಿ ಹಣೆಗೆ ಒಂದು ಮುತ್ತು ಕೊಟ್ಬಿಟ್ಟು ಅಂಜನ ಎದೊಳ್ತಾ ಇರ್ತಾಳೆ. ಅವಳ ಕೈನ ಹಿಡ್ಕೊಂಡು ಮತ್ತೆ ವಾಪಸ್ ಇಳ್ಕೊಳೋದಕ್ಕೆ ಹೋಗ್ತಾನೆ. ಅವಳು ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾಳೆ. ಅವಾಗ ನಚ್ಚಿ ನಗ್ತಾ ಇರ್ತಾನೆ. ಮತ್ತು ಅಜಿತ್ ಇಬ್ಬರೂ ವರ್ಕೌಟ್ ಮಾಡ್ತಾ ಇರ್ತಾರೆ. ಅವನು ನೋಡಿ ಈ ಥರ ಮಾಡಬೇಕು ಅಂತ ಎಕ್ಸಸೈಸ್ನೆಲ್ಲ ಹೇಳ್ಕೊಡ್ತಾ ಇರ್ತಾನೆ. ಆ ಎಕ್ಸಸೈಸ್ ಮಾಡಿ ಇನ್ನೇನೆ ಸಾಕಾಗ್ಬಿಟ್ಟು ಅವಳು ಅಲ್ಲೇ ಕೂತ್ಕೊಂಡ್ಬಿಡ್ತಾಳೆ. ಏನಿದು ಬರೀ ಎಕ್ಸಸೈಸ್ಗೆ ಈ ಥರ ಮಾಡಿಬಿಟ್ರೆ ನೀನು ಲಾಂಗ್ ಜಂಪು, ಈ ಶಾರ್ಟ್ ಪುಟ್ಟು, ರನ್ನಿಂಗ್ ರೇಸು ಇವೆಲ್ಲ ಇದೆ, ನೀನು ಇದನ್ನು ಬಿಟ್ಬಿಟ್ಟು ಇಷ್ಟು ಬೇಗ ಹಿಂಗೆ ಸುಮ್ಮನಾಗ್ಬಿಟ್ರೆ ಹೆಂಗೆ ಭೂಮಿ ಅಂತ ಕೇಳ್ತಾ ಇರ್ತಾನೆ. ಆವಾಗ ಏನು ಮಾಡೋದು ಸಾಹೇಬ್ರೆ, ನನ್ನ ಕೈಲಿ ಆಗ್ತಾಯಿಲ್ಲಪ್ಪ, ನಾನಂತೂ ನೋಡ್ರಿ ಇಲ್ಲೆಲ್ಲ ನೀವು ಈ ಡಂಬಲ್ಸು ಇವನ್ನೆಲ್ಲ ಇಕ್ಕಿದಿರಲ್ಲ ನೋಡ್ರಿ, ಅದು ನೋಡಿದ್ರೆ 2 ಚಕ್ಲಿ ಬಂದೆ ಆ ಕೋಲಿಗೆ ಸಿಗಾಕ್ದಂಗಿದೆ, ಇದನ್ನೆಲ್ಲ ನೋಡೋದಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ. ಅವಾಗ ಅಜಿತು, ಆಯಿತು ಅದು ಚಕ್ಲಿ ಥರ ಇದೆ ಅಂತ ಎಲ್ಲ ತಿನ್ಕೊಂಬಿಡು, ಆವಾಗಲೇ ನೀನು ಹೊಟ್ಟೆಲಿ ಜೀರ್ಣ ಆಗೋಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ಸಾಹೇಬ್ರೆ ನೀವೇನು ಬೈಯೋದಕ್ಕೆ ಬರಬೇಡಿ, ಕೈಲಿ ಈ ತೂಕನೆಲ್ಲ ಎತ್ಬಿಟ್ಟು ಇದನ್ನೆಲ್ಲ ಮಾಡೋದಕ್ಕಾಗೋದಿಲ್ಲಪ್ಪ, ನನಗೆ ಆ್ಯಕ್ಚುಲಿ ಇವೆಲ್ಲ ಏನೂ ಬೇಕಾಗಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಇದೇನು ಬೇಡದೇ ನೀನು ಅಲ್ಲಿ ಪೊಲೀಸ್ ಟ್ರೈನಿಂಗಲ್ಲಿ ಪಾಸ್ ಆಗಿಬಿಡ್ತೀಯಾ, ನಿಮಗೆ ಸ್ಟಾಮಿನಾ ಅನ್ನೋದು ಬಂದ್ಬಿಡುತ್ತಾ ಅಂತ ಹೇಳ್ತಾ ಇರ್ತಾನೆ. ಅವರಿಬ್ಬರು ಮಾತಾಡೋದ್ಬೇಕ ಅಲ್ಲಿಗೆ ಸಂಗೀತ ಬರ್ತಾಳೆ. ಏನೋ ನಿಂಗೆ ಒಂಚೂರಾರು ಬುದ್ಧಿ ಇದೆಯೇನೋ, ನೀವು ಮನೆ ಒಳಗಡೆ ನೋಡಿದ್ರೆ ನಾವು ಗಂಡ ಹೆಂಡ್ತಿ ತುಂಬ ಚೆನ್ನಾಗಿದ್ದೀವಿ, ಚಿನ್ನ ಮುನ್ನ ಅಂತ ಅಂದ್ಕೊಂಡು ಅಷ್ಟು ಚೆನ್ನಾಗಿದ್ದೀವಿ ಅಂತ ಸುಳ್ಳು ಹೇಳ್ಕೊಂಡು ಇಲ್ಲಿ ಬಂದು ನೋಡಿದ್ರೆ ಒಳ್ಳೆ ಅಂದಿನ ಈ ಥರ ಕಿತ್ತಾಡ್ತಾ ಇದ್ದೀರಾ, ನೀವು ಕಿತ್ತಾಡ್ತಾ ಇರೋದು ನೋಡಿ ನನಗೆ ಮುಂಚೆನೇ ಅನ್ನಿಸ್ತಾ ಇತ್ತು ನೀವೇನೋ ಮಾಡ್ಕೊಂಡಿದ್ದೀರಾ ಅಂತ, ನೀವು ನೋಡಿದ್ರೆ ಇಲ್ಲಿ ನಾಟಕ ಆಡ್ಕೊಂಡು ಇಲ್ಲಿ ನಮ್ಮನ್ನೆಲ್ಲರನ್ನೂ ನಂಬಿಸ್ತಾ ಇದ್ದೀರಾ ಅಂತ ಶ್ರವಣ್ಣ ಕೇಳ್ತಾ ಇರ್ತಾನೆ. ಹ್ಞೂ ಅಕ್ಕ, ಇವ್ರು ಯಾಕೆ ಹಿಂಗೆ ಆಡ್ತಿದ್ದಾರೆ ಅಂತ ಅವನು ಹೇಳ್ತಾ ಇರ್ತಾನೆ. ಆವಾಗ ಭೂಮಿ ಹೇಳ್ತಾಳೆ, ಅತ್ತೆ ನಾವು ಯಾವಾಗ್ಲೂ ಚಿನ್ನ ರನ್ನ ಅಂತ ಅಂದ್ಕೊಂಡಿದ್ರೆ ಹೆಂಗೆ, ನಾವು ಚಿನ್ನ ರನ್ನ ಅಂತ ಅಂದ್ಕೊಳ್ತೀವಲ್ಲ ಅದೆಲ್ಲ ನಮ್ಮ ತಲೆಯಲ್ಲಿ ಜ್ಞಾಪಶಕ್ತಿಯಲ್ಲಿ ಇರೋದಿಲ್ಲ, ನಾನು ಈ ಮನೇಲಿ ಇರೋದು ಕೊನೆಯ ದಿವಸ, ನಾನು ತಿರ್ಗಾ ಟ್ರೈನಿಂಗ್ ಹೊಂಟೋಗ್ಬಿಡ್ತೀನಲ್ವಾ, ಅದಕ್ಕೆ ನೆನಪಲ್ಲಿ ಇರಬೇಕಾಗಿರೋಂಥದ್ದು ಈ ಥರ ನಾವು ಸ್ವಲ್ಪ ಕಿತ್ತಾಡ್ಕೊಂಡು ಹಿಂಗೆ ಕಾಲು ಹೇಳ್ಕೊಂಡು ಹಿಂಗೆಲ್ಲ ಮಾಡ್ತಾ ಇದ್ರೆ ಇಂಥವೇ ನನ್ನ ತಲೆಯಲ್ಲಿ ಇರ್ತವೆ, ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಕಿತ್ತಾಡ್ಕೊತಾ ಇದ್ವಿ ಅಂತ ಅವಳು ಹೇಳ್ತಾಳೆ. ಅವಾಗ ಅಜಿತ್ತೂ ಹೇಳ್ತಾನೆ, ಹೌದಮ್ಮ ನಾವಿಬ್ಬರು ಹಿಂಗೆ ಒಂಚೂರು ಕಿತ್ತಾಡ್ಕೊಳೋದ್ರಿಂದನೇ ಅವಳಿಗೂ ಖುಷಿ ಸಿಗುತ್ತೆ, ನಾವು ಯಾವಾಗ್ಲೂ ಚಿನ್ನ ರನ್ನ ಅಂತಲೇ ಇರೋದಕ್ಕಾಗುತ್ತಾ, ನಾವು ಯಾವಾಗಲೂ ಹಂಗಿರೋದಕ್ಕಾಗೋದಿಲ್ವಾ ಅಲ್ವೇನಪ್ಪ ಅಂತ ಕೇಳ್ತಾನೆ. ಹೌದು ಸಂಗೀತ, ಅವ್ನು ಹೇಳ್ತಾ ಇರೋದು ಕರೆಕ್ಟು, ನಾವು ಗಂಡ ಹೆಂಡತಿ ಅಂದಮೇಲೆ ಈ ಥರ ಎಲ್ಲ ಒಂಚೂರು ಜಗಳ ಇವೆಲ್ಲ ಇದ್ದೇ ಇರುತ್ತೆ, ಈ ಜಗಳ ಎಲ್ಲ ಇದ್ರೇ ಆವಾಗ ಆ ಸಂಬಂಧಕ್ಕೆ ಒಂದು ಬೆಲೆ ಬರೋದು ಅಂತ ಶ್ರವಣನು ಹೇಳ್ತಾನೆ. ಹೌದಾ, ನೀವು ಹೇಳೋದೆಲ್ಲ ನೋಡಿದ್ರೆ ಯಾಕೋ ನಂಬೇಕು ಅಂತ ಅನ್ನಿಸ್ತಾ ಇದೆ, ಆದ್ರೂ ನೀವಿಬ್ಬರು ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿರಬೇಕು, ಈ ಥರ ಎಲ್ಲ ಕಿತ್ತಾಡಬಾರ್ದು ಅಂತ ಹೇಳ್ತಾ ಇರ್ತಾಳೆ. ಆ ಥರ ಎಲ್ಲ ಏನಿಲ್ಲ, ನನಗೂ ಅವ್ರ ಮೇಲೆ ತುಂಬ ಪ್ರೀತಿ ಇದೆ ಅಂತ ಭೂಮಿ ಹೇಳ್ತಾ ಇರ್ತಾಳೆ.
ನಾನು ಆ್ಯಕ್ಚುಲಿ ಅವಳಿಗೆ ಅಲ್ಲಿ ನಾವು ದೇವಸ್ಥಾನಕ್ಕೆ ಹೋಗೋಣ, ನಾವು ನೀನು ಟ್ರೈನಿಂಗ್ ಹೋಗೋಕ್ಕೂ ಮುಂಚೆನೇ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ಪಡ್ಕೊಂಬಂದರೆ ತುಂಬ ಒಳ್ಳೆಯದು. ಆಮೇಲೆ ನೀನು ಟ್ರೈನಿಂಗ್ ಹೋಗುವಂತೆ ಅಂತ ಹೇಳ್ತಿದ್ದೆ ಅಮ್ಮ. ಇಷ್ಟೇ ಹೇಳ್ತಿದ್ದಿದ್ದು. ಅದನ್ನೆಲ್ಲ ಬಿಟ್ಬಿಟ್ಟು ನೀನು ಕೊನೆಯಲ್ಲಿ ನಾವು ಇಬ್ಬರು ಏನು ಮಾತಾಡ್ತೀವಿ ಅದನ್ನ ಮಾತ್ರ ಕೇಳಿಸ್ಕೊಂಬಂದ್ಬಿಟ್ಟೆ ನೀನು. ನಾವೇನು ಕಿತ್ತಾಡಿಲ್ಲಮ್ಮ ಅಂತ ಹೇಳ್ತಾ ಇರ್ತಾನೆ. ನಿಜವಾಗ್ಲೂ ನೀನು ಇದೇ ಮಾತು ಹೇಳ್ದೇನೋ ಅಂತ ಕೇಳ್ತಾ ಇರ್ತಾರೆ. ಹೌದಮ್ಮ, ನೀವು ಪ್ರಾಮಿಸ್ ನಾನು ಇದೇ ಮಾತು ಹೇಳ್ತಿದ್ದೆ ಅಂತ ಹೇಳ್ತಾನೆ. ನನ್ನ ಮಗ ಒಳ್ಳೇದನ್ನೇ ಹೇಳಿದ್ದಾನೆ. ನೀನು ಯಾವುದೇ ನಾವು ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಫಸ್ಟು ದೇವ್ರ ಆಶೀರ್ವಾದ ತೊಗೋಬೇಕು. ನೀನು ದೇವ್ರ ಆಶೀರ್ವಾದ ತೊಗೊಂಡ್ರೆ ಇದು ಒಳ್ಳೇದಾಗುತ್ತೆ. ಆಯಿತು, ನಾವೆಲ್ಲರೂ ಸೇರಿ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಅವಾಗ ಆಯಿತು ಅಂತ ಹೇಳಿ ಎಲ್ಲ ಒಪ್ಕೊತಾರೆ. ಸರಿ, ಆದಷ್ಟು ಬೇಗ ನೀವು ಒಳಗಡೆ ಬಂದ್ಬಿಡ್ರಿ, ಟ್ರೈನಿಂಗ್ ಕೊಡ್ತೀನಿ ಅಂದ್ಬಿಟ್ಟು ಮತ್ತೆ ಕಿತ್ತಾಡೋದಕ್ಕೆ ಹೋದ್ರೆ ಅಷ್ಟೇ, ನಾನು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಸಂಗೀತ ಮತ್ತು ಶ್ರವಣ್ ರಾಮ್ ಎಲ್ಲ ಅಲ್ಲಿಂದ ಹೋಗ್ತಾರೆ. ಮತ್ತೆ ತೋರಿಸ್ತಾ ಇರೋ ಪ್ರೀತಿನ ನೋಡ್ಬಿಟ್ಟು ಭೂಮಿಗೂ ತುಂಬ ದುಃಖ ಆಗ್ತಾ ಇರುತ್ತೆ. ಅವರಿಬ್ಬರು ಅಲ್ಲಿಂದ ಸ್ನಾನಕ್ಕೆ ಹೋಗ್ತಾರೆ. ಭೂಮಿ ಆಲ್ರೆಡಿ ಎಲ್ಲ ಒಳ್ಳೆ ಸ್ಕ್ರೀನ್ ಎಲ್ಲ ಹಾಕಿ ರೆಡಿ ಮಾಡಿರ್ತಾಳೆ. ಸಾಹೇಬ್ರೆ ನೋಡಿ, ನಿಮಗೆ ಈ ಸ್ಕ್ರೀನು ತುಂಬ ಇಷ್ಟ ಅಲ್ವಾ, ಈ ಕಲರು, ಅದಕ್ಕೇ ನಾನು ಇದನ್ನೇ ಹಾಕಿದ್ದೀನಿ, ನಿಮಗೆ ನೋಡಿದ ತಕ್ಷಣ ಖುಷಿ ಆಗಲಿ ಅಂತ ಹೇಳ್ತಿರ್ತಾಳೆ. ನೀನು ಈ ಮನೆಯಿಂದ ಆಚೆ ಕಾಲಿಟ್ರೆ ಆಮೇಲೆ ಏನಾಗುತ್ತೆ ಅಂತಲೇ ನಮಗೆ ಗೊತ್ತಿಲ್ಲ, ಅಂಥದ್ರಲ್ಲಿ ನೀನು ಯಾಕೆ ಇವೆಲ್ಲ ಏಕೆ ಮಾಡ್ತಾ ಇದೀಯಾ ಅಂತ ಕೇಳ್ತಾ ಇರ್ತಾನೆ. ಅವಾಗ ನೀವು ಯಾವಾಗಲೂ ಖುಷಿಯಾಗಿರಬೇಕು ಸಾಹೇಬ್ರೆ, ಅದಕ್ಕೋಸ್ಕರ ಹಿಂಗೆ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಈ ಮನೆಯಿಂದ ಆಚೆ ಕಾಲಿಟ್ಟ ಮೇಲೆ ಅಂತ ಹೇಳ್ಬಿಟ್ಟು ಹಂಗೆ ಮಾತು ನಿಲ್ಲಿಸ್ತಾನೆ. ಆವಾಗ ಏನು ಮಂಗಾರ ನಾನು ಟ್ರೈನಿಂಗ್ ಮುಗಿಸ್ಕೊಂಡು ವಾಪಸ್ ಬರಬೇಕಾ ಅಂತ ಕೇಳ್ತಿರ್ತಾಳೆ. ಅವಾಗ ಏನು ಮಾತಾಡ್ತಿರಲ್ಲ ಅಜಿತ್ತು, ನನಗೇನು ಉತ್ತರ ಬರಲಿಲ್ಲ ಅಂತ ಹೇಳ್ತಾರೆ. ನಾನು ಈ ಮನೆಗೆ ವಾಪಸ್ ಬಂದು ನಾರ್ಮಲ್ ಆಗಿರಬೇಕು ಅಂತ ನೀವು ಹೇಳ್ತೀರಾ ಅಂತ ಅವಳು ಕೇಳ್ತಾಳೆ. ಆವಾಗ ಅವನು ಏನು ಮಾತಾಡೋದಿಲ್ಲ, ಮೌನವಾಗಿರ್ತಾನೆ. ಸರಿ, ದೇವಸ್ಥಾನಕ್ಕೆ ಟೈಮ್ ಆಯಿತು ಬನ್ನಿ ಹೋಗೋಣ ಅಂತ ಇಬ್ಬರನ್ನು ದೇವಸ್ಥಾನಕ್ಕೆ ಹೊರಡ್ತಾರೆ. ದೇವಸ್ಥಾನಕ್ಕೆ ಮನೆಯವ್ರು ಎಲ್ಲರೂ ಬಂದಿರ್ತಾರೆ. ಆವಾಗ ಏನಿದು ಸತ್ಯನೇ ಕಾಣಿಸ್ತಾ ಇಲ್ಲ, ಸತ್ಯ ಯಾಕೆ ಬಂದಿಲ್ಲ ಅಂತ ಶ್ರವಣ್ ಕೇಳ್ತಾ ಇರ್ತಾನೆ. ಆವಾಗ ಸಂಗೀತ ಹೇಳ್ತಾಳೆ, ಅಯ್ಯೋ ಸತ್ಯಂಗೆ ತುಂಬ ದುಃಖ ಆಗ್ತಿದೆಯಂತೆ, ಅವನು ಭೂಮಿನ ಅವನ ತಂಗಿ ಥರನೇ ನೋಡ್ತಾ ಇದ್ದ. ಇವತ್ತು ಅವಳು ಟ್ರೈನಿಂಗ್ ಹೊಂಟೋಗ್ಬಿಟ್ರೆ ಮತ್ತೆ ಈ ಮನೆಗೆ ಬರೋದಿಲ್ವಲ್ಲ, ಅದಕ್ಕೆ ಅವನು ತುಂಬ ಭಾವನೆಯಿಂದ ಬೇಜಾರು ಮಾಡ್ಕೊಂಡು ದುಃಖದಲ್ಲಿದ್ದ. ಅದಕ್ಕೆ ನಾನು ಇವತ್ತು ಬರೋದಕ್ಕಾಗೋದಿಲ್ಲಮ್ಮ, ನಾನು ಭೂಮಿ ಈ ಮನೆ ಬಿಟ್ಟು ಹೋಗೋದನ್ನ ನೋಡೋದಕ್ಕಾಗೋದಿಲ್ಲ, ಅದಕ್ಕೆ ನಾನು ಇವತ್ತು ಬರೋದಿಲ್ಲ ಅಂತ ಹೇಳ್ತಿದ್ದ. ಅವನು ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ ಸಂಗೀತ ಹೇಳ್ತಾ ಇರ್ತಾಳೆ. ಆವಾಗ ರಾಮ್ ಹೇಳ್ತಿರ್ತಾನೆ, ನಮ್ಮ ಸತ್ಯನ್ ಅಂತ ಒಳ್ಳೆ ಫ್ರೆಂಡನ್ನ ಪಡೆಯೋದಕ್ಕೆ ನಮ್ಮ ಅಜಿತ ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ, ಅವನು ಭೂಮಿನ ಅವ್ನ ಸ್ವಂತ ತಂಗಿ ಥರ ನೋಡ್ತಾ ಇದ್ದಾನೆ. ಈ ಥರ ಒಳ್ಳೆ ಗೆಳೆಯ ಎಲ್ರಿಗೂ ಸಿಗೋದಿಲ್ಲ ಅಂತ ಶ್ರವಣ್ ಹೇಳ್ತಾ ಇರ್ತಾನೆ. ನೀನು ತುಂಬ ಪುಣ್ಯ ಮಾಡಿದ್ದೆ ಕಣೋ ಅಜಿತ ಅಂತ ಶ್ರವಣ್ ಹೇಳ್ತಿರ್ತಾನೆ. ಹೂವು ಮಾರೋರು ಹೋಗ್ತಾ ಇರ್ತಾರೆ. ಅಮ್ಮ ಹೂವಮ್ಮ ನಿಮಗೆ ಹೂವು ತಗೊಳ್ಳಿ ಅಂತ ಸಂಗೀತ ಅಂತ ತೋರಿಸ್ತಾ ಇರ್ತಾನೆ. ಅಯ್ಯೋ ಮಗನೇ, ನಿನ್ನ ಬುದ್ಧಿ ಏನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಇಲ್ಲಿ ಎಲ್ಲರೂ ಬಿಟ್ಬಿಟ್ಟು ನನಗೆ ಹೂವು ತಗೊಳ್ಳೋ ಅಂತ ಬಂದಿದ್ಯಾ ನೀನು? ನನಗೆ ಬೇಕಾಗಿರೋದು ಹೂವು, ನನಗೆ ಗೊತ್ತು ಕಣೋ, ನಿನ್ನ ಇಂಟಿಗೆ ಹೂವು, ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ, ಅವಳಿಗೆ ನೀನು ಮುಡಿಸ್ಬೇಕು ಅಂದ್ಬಿಟ್ಟು ಇವ್ರನ್ನ ಕರ್ಕೊಂಬಂದಿದ್ಯಾ ತಾನೇ ಅಂತ ಕೇಳ್ತಾ ಇರ್ತಾರೆ. ಇಲ್ಲಮ್ಮ, ನಾನು ಆ ಥರ ಇಲ್ಲ, ನಿನಗೆ ಹೂವನ್ನ ಮುಡ್ಸೋಣ ಅಂತ ತಗೊಂಬಂದೆ ಅಮ್ಮ ಅಂತ ಹೇಳ್ತಾನೆ. ನಿನ್ನ ಬುದ್ಧಿ ನನಗೆ ತುಂಬ ಚೆನ್ನಾಗಿ ಗೊತ್ತು ಕಣೋ, ನಿನ್ನ ಹೆಂಡತಿಗೆ ಮುಡ್ಸೋದಕ್ಕೋಸ್ಕರ ನಾನು ಏನಾರು ಅಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲರೂ ಮುಂದೆ ನನಗೆ ಹೂವು ಕೊಡ್ತಿದ್ದೀನಿ ಅನ್ನೋ ಥರ ನಾಟಕ ಆಡ್ತಿದ್ಯಾ? ಆಯಿತು ಪರವಾಗಿಲ್ಲ, ನಿನ್ನ ಹೆಂಡತಿಗೆ ಮುಡ್ಸೋ ಅಂತ ಹೇಳ್ತಾ ಇರ್ತಾರೆ. ಕೈ ಹಿಡ್ದು ಕರ್ಕೊಬಂದ್ಬಿಟ್ಟು ಇಲ್ಲಿ ನಿಂತಿದ್ದಾಳೆ ಅಲ್ವಾ ಭೂಮಿ, ಇವಾಗ ಅವಳಿಗೆ ಮುಡಿಸು ಅಂತ ಹೇಳ್ತಿರ್ತಾರೆ. ಇವಾಗ ಭೂಮಿ ನಿನಗೇನು ಅಭ್ಯಂತರ ಇಲ್ಲ ಅಲ್ವಾ ಅಂದರೆ, ಇಲ್ಲ ನನಗೆ ಭೂಮಿ ಬೇಡ ಅಂತ ಹೇಳ್ತಾಳೆ. ಯಾಕೆ ಅಂತ ಎಲ್ಲರೂ ಶಾಕಲ್ಲಿ ಕೇಳ್ತಾ ಇದ್ದಾರೆ. ಮತ್ತು ನನಗೊಬ್ಳಿಗೆ ಮುಡಿಸಿದ್ರೆ ಹೆಂಗೆ, ಇಲ್ಲಿ ಎಷ್ಟು ಜನ ಪೇರ್ಗಳಿದ್ದೀವಿ, ನಚ್ಚಿ ಅಂಜನಂಗೆ ಮುಡಿಸ್ಲಿ, ಅತ್ತೆಗೆ ಮಾವ ಮುಡಿಸ್ಲಿ, ಮತ್ತು ಶಾರದಮ್ಮಂಗೆ ದೊಡ್ಡ ಸಾಹೇಬ್ರು ಮುಡಿಸ್ಲಿ, ನೀವೆಲ್ಲರೂ ಮುಡಿಸ್ರಿ ಅವಾಗ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾರೆ. ಆವಾಗ ನಚಿಕೆ ತೊಗೊಬಿಟ್ಟು ಆ ಹೂದವ್ರ ಹತ್ರ ಹೂವನ್ನ ತೊಗೊಂಡು ಎಲ್ಲ ಜೋಡಿಗಳಿಗೂ ಕೊಡ್ತಾನೆ. ಇವಾಗ ಎಲ್ಲರೂ ಮುಡಿಸ್ರಿ ಅಂತ ಹೇಳ್ಬಿಟ್ಟು ಎಲ್ಲ ಅವ್ರವ್ರ ಹೆಂಡ್ತಿರಿಗೆ ಮುಡಿಸ್ಕೊತಾ ಇರ್ಬೇಕಾರೆ ಅಜಿತ್ ಮಾತ್ರ ಹಂಗೇ ನಿಂತಿರ್ತಾನೆ. ಅಜಿತ ಯಾಕೋ ಹಿಂಗೆ ಹೂವು ಇಟ್ಕೊಂಡು ನಿಂತಿದ್ಯಾ, ನೀನು ಮುಡಿಸೋ ಅಂತ ಸಂಗೀತ ಹೇಳ್ತಾ ಇರ್ತಾರೆ. ಆವಾಗ ನಚಿಕೇತು ಅವರಿಬ್ರು ಮುಂದೆ ಕರ್ಕೊಬಂದು ನಿಲ್ಲಿಸ್ಬಿಟ್ಟು ಇಬ್ಬರು ಮುಡಿಸ್ರಿ ಅಂತ ಹೇಳ್ತಾರೆ. ಆವಾಗ ಭೂಮಿಗೆ ಹೂವು ಮುಡಿಸ್ತಾ ಇರ್ತಾನೆ. ಅವನಿಗೆ ಹೂವು ಮುಡಿಸ್ಬೇಕಾದ್ರೆ ತುಂಬ ಎಮೋಷ್ನಲ್ ಆಗಿರ್ತಾನೆ. ಅವ್ನ ತುಂಬ ನೀರು ತುಂಬ್ಕೊಂಡಿರುತ್ತೆ. ಭೂಮಿ ನೋಡ್ಬಿಟ್ಟು ಅವಳು ಇವತ್ತಿಂದ ಈ ಮನೆ ಬಿಟ್ಟು ಹೋಗ್ಬಿಡ್ತಾಳಲ್ಲ ಅಂತ ತುಂಬ ಬೇಜಾರಲ್ಲಿ ಇರ್ತಾನೆ. ಕಣ್ಣನ್ನು ನೋಡಿ ತುಂಬ ಬೇಜಾರಾಗ್ತಾ ಇರುತ್ತೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.